ಓಕೆ, ವಾಚ್ ನೋಡಿದ್ರಾಗ್ಲೇ ಮಾಸ್ಟ್ರು ಅವ್ರ ಎದುರುಗಡೆ ಬೇರೆ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಯಾವಾಗಲೂ ಅಷ್ಟೊಂದು ಈವೆಂಟ್ ಇದೆ ಅಂತಂದರೆ ನಟರಾಜ ಬರ್ತಾನೆ ಅಲ್ಲಿಗೆ ಅಂತ. ಯಾಕಂದರೆ ಅವ್ನು ಸೌಂಡ್ ಕೊಡೋದಕ್ಕೂ ನನಗೂ ಸ್ವಲ್ಪ ದೂರ ಯಾವಾಗಲೂ. ಅದಕ್ಕೆ ಫಸ್ಟ್ ಬೆಳಗ್ಗೆ ಬರ್ತಿದ್ದಂಗೆ ಕೇಳಿದೆ, ನಟರಾಜ ನಿಂದೇನೆ ಇವತ್ತು ಕಾರ್ಯಕ್ರಮ ಅಂತ. ಬಿಟ್ಕೊಡೋದು ಸರ್, ನಾನು ಯಾವತ್ತು ನಂದೇ ಅದು ಅಂದ. ಕ್ಯಾಪ್ ಹಚ್ಚಿ ಹೋದಷ್ಟು ಖುಷಿ ಅವನಿಗೆ. ಸ್ಪೀಕರ್ ಕೊಟ್ಟರು, ಇದು ಕೊಟ್ಬಿಟ್ರೆ, ಸಿಸ್ಟಮ್ ಕೊಟ್ಟರೆ. ಹಾಗಾಗಿ ಎಲ್ಲರೂ ಸೀರಿಯಸ್ಸಾಗಿ ಮಾತಾಡಿದರು. ಅಷ್ಟೊಂದು ಸೀರಿಯಸ್ಸಾಗಿ ನನಗೆ ಮಾತಾಡ್ಲಿಕ್ಕೆ ಬರಲ್ಲ. ಏಕೆಂದರೆ ದಾವಣಗೆರೆಗೆ ಇದೇ ಥರ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ರು. ನಾನು ಸಣ್ಣವನಿದ್ದಾಗ, ಒಂದು SLC ಇದ್ದಾಗ ನಮ್ಮ ಅಣ್ಣವರೆಲ್ಲ ಅದು ಮಾರ್ಕೆಟಿಂಗ್ಗೆ ಅದೊಂದು ಆ ಥರ ಇದೇ ಥರ ಜೋರ ಸ್ಪೀಕರ್ಗಳೆಲ್ಲ ಹಾಕಿ ದಾವಣಗೆರೆ ಇದರಲ್ಲಿ ಸ್ಟೇಡಿಯಮಲ್ಲಿ ದೊಡ್ಡ ಕಾರ್ಯಕ್ರಮ. ಏನೋ ಕಾರ್ ಮೇಲೆ, ಸ್ಟೇಜ್ ಮೇಲೆ ಕಾರ್ ಮೇಲೆ ಬರೋದು ಹೋಗೋದೆಲ್ಲ ಮಾಡಿಸ್ತಾ ಇದ್ರು. ನಮಗೆ ಅದೊಂದು ಕುತೂಹಲ ಅನ್ನೋಕ್ಕಿಂತ ಸೌಂಡ್ ಕೇಳಿ ಇರಿಟೇಟ್ ಆಗಿ ತುಂಬ ತಲೆನೋವೆಲ್ಲ ಬಂದುಬಿಟ್ಟಿತ್ತು. ನಮ್ಮ ತಂದೆ ಡಾಕ್ಟ್ರು ಮೂಲತಃ. ನನ್ನ ತಂದೆ ಹತ್ರ ಹೋಗಿ ಕೇಳಿದೆ, ವಿಪರೀತ ಸೌಂಡ್ ಕೊಟ್ಟಿದ್ರು, ತಲೆನೋವು, ನನಗೆ ಮಾತ್ರೆ ಕೊಡಿ ಅಂತೇಳಿ ಅಂತ. ಯಾಕೆ ಏನಾಯಿತು ಅಂತಂದ್ರೆ, ಇಲ್ಲ ತುಂಬ ಸ್ಪೀಕರ್ಲ್ಲಿ ಜೋರಾಗಿ ಇಟ್ಟಿದ್ರು, ಅಷ್ಟೊಂದೆಲ್ಲ ಗಲಾಟೆ ಕೇಳಿ ಅಭ್ಯಾಸ ಇಲ್ಲ ಅಂತ. ಆಮೇಲೆ ನಮ್ಮ ತಂದೆ ಒಂದು ಎಕ್ಸಾಂಪಲ್ ಹೇಳಿದರು. ಏನಂತಂದರೆ, ನಾನು ಚೆನ್ನಗಿರಿಲಿ ಘಟನೆ ಹೇಳಕ್ಕೆ ಹೊರಟಿದ್ದೆ. ಆ್ಯಕ್ಚುಲಿ ಪ್ರವೀಣ್ ಸರ್ ಕರೆದಿದ್ರು, ಟೈಮ್ ಇಲ್ಲ ಅಂತ. ಕಿತ್ತೂರಿ ರಾಣಿ ಚೆನ್ನಮ್ಮ ಅಂತ ಒಂದು ಪಿಕ್ಚರ್ ಬಂದಿತ್ತು, ನೋಡಿದ್ರೆ ಯಾರಾದ್ರೂ? ನೋಡಿದ್ದೀರಾ? ಸರೋಜಾದೇವಿದು ನೋಡಿದ್ದೀರಾ? ಅದರಲ್ಲಿ ಕೊನೆಗೆ ಫೈಟಿಂಗ್ ಸೀನ್ ಬರುತ್ತೆ. ಅಂದರೆ ಆ ಕಡೆಯಿಂದ ಬ್ರಿಟಿಷ್ನವ್ರು ಮುಖ್ಯ ಹಾಕ್ಬಿಟ್ಟಿರ್ತಾರೆ, ಈ ಕಡೆಯಿಂದ ಒಳಗಡೆ ಅವಳು ಸೈನಿಕರು ಹುರಿದುಂಬಿಸ್ತಾ ಇರ್ತಾಳೆ. ಸೈನಿಕರೇ ಎದ್ದೇಳಿ, ವೀರ ಕನ್ನಡಿಗರು, ನಾವು ಹೋರಾಟ ಮಾಡಬೇಕು, ಇಲ್ಲ ಮಾಡು ಇಲ್ಲ ಮಡಿ ಅಂತೇಳಿ ಜೋರಾಗಿ ಅರಾರ ಮಾಧವ್ ಅಂತೇಳಿ ಜೋರಾಗಿ ಹೋಗಿ ಅವಳು ಘೋಷಣೆಗೆ ಹೋಗ್ತಾಳೆ. ಅವಾಗ ಅದು ನೋಡಿ ಅಲ್ವಾ ಅಂತಂದ್ರೆ ನನಗೆ ತುಂಬ ಇಷ್ಟ ಆ ಪಿಕ್ಚರ್. ಆಗ್ತದೆ ಸುಮಾರು ಒಂದು 20 ಸಲ ನೋಡಿದ್ದೆ ನಾನು ಫಿಲಮ್ನ. ಅವಾಗ ನಮ್ಮ ತಂದೆ ಹೇಳಿದರು, ಕಿತ್ತೂರು ಚೆನ್ನಮ್ಮ ಆದಳು ಏನಾದ್ರೂ ಮೈ ಕೊಟ್ಟು ಆಕಾಶವಾಣಿ ನ್ಯೂಸ್ ಹೋದರಂಗೆ, ಸೈನಿಕರೇ, ಪ್ರೀತಿಯ ಸೈನಿಕರೇ, ಇವತ್ತು ಬ್ರಿಟಿಷ್ನವ್ರು ಮುಖ್ಯ ಆಗ್ತಿದ್ದಾರೆ ಹೊರಗಡೆ, ನಾವೆಲ್ಲ ಸೇರ್ಕೊಂಡು ಹೋರಾಟ ಮಾಡೋಣ ಅಂತ ಹೇಳಿದ್ರೆ ಸೈಲೆಂಟಾಗಿ ಹೇಳಿದರೆ ಯಾರಾದ್ರೂ ಯುದ್ಧ ಮಾಡೋಕ್ಕೆ ಹೋಗ್ತಾ ಇದ್ರ ಅಂತ. ಅವ್ರು ಜೋರ ಕತ್ತಿ ಹಿಡ್ಕೊಂಡು ಹೋಗಾಡಿದ್ರೆ ಅಲ್ವಾ ಬೇರೆ ಸೈನಿಕರಿಗೆ ಹುರುಪು ಬಂದು ಫೈಟಿಂಗ್ ಮಾಡಲಿಕ್ಕೆ. ಅದು ಬಿಟ್ಬಿಟ್ಟು ಅವ್ರು ಸೈಲೆಂಟಾಗಿ ಆಕಾಶವಾಣಿ ನ್ಯೂಸ್ ಓದ್ತಾರಲ್ಲ, ಎಷ್ಟು ಗಂಟೆ ಮಳೆ ಬರುತ್ತೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಪ್ರಧಾನಮಂತ್ರಿ ಎಷ್ಟು ಗಂಟೆಗೆ ಬರ್ತಾರೆ ಅಂತೇಳಿ. ಆ ಥರ ಏನಾದರೂ ಅವ್ರು ಭಾಷಣ ಮಾಡಿದರೆ ಅವತ್ತು ಗೆಲ್ಲಕ್ಕೆ ಆಗ್ತಿರಲಿಲ್ಲ ಕಿತ್ತೂರು ಚೆನ್ನಮ್ಮ. ಹಾಗಾಗಿ ಸೌಂಡ್ ಎಫೆಕ್ಟ್ ಇಂಪಾರ್ಟೆಂಟ್ ಅಂತ ಆಮೇಲೆ ಗೊತ್ತಾಯಿತು. ಹಂಗಾಗಿ ನಟರಾಜ್ ಇಷ್ಟ ಆಗ್ತಾರೆ ಸೌಂಡ್ ಕೊಡೋದ್ರಲ್ಲಿ. ಇದು ಎರಡನೇದು. ಲೋಕೇಶ್ ಪಿರ್ಮನೆ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರೆ, ಬಯಸಿದ ಬದುಕನ್ನು ಪಡೆದಿರಾ ಅಂತೇಳಿ ಅಂತ. ಖಂಡಿತ ನಾನು ಪಡೆದಿದ್ದೀನಿ ಅಂತ ನಾನು ಕೈ ಎತ್ಕೊಂಡು ಹೇಳಿದೆ. ಅವ್ರು ನೋಡಲಿಲ್ಲ ನನ್ನನ್ನು, ಬರೀ ಪ್ರವೀಣ್ ಸರ್ ಮತ್ತು ಸಂತೋಷ್ ಇಬ್ಬರನ್ನೇ ನೋಡಿದ್ರು. ಯಾಕಂದರೆ ಕಳೆದ 30 ವರ್ಷದಿಂದ ಸಾವಯವ ಕೃಷಿನಲ್ಲಿ ಸುಮಾರಷ್ಟು ಪ್ರಯೋಗಗಳು ಮಾಡಿದ್ವು. ಸುಭಾಷ್ ಪಾಳೇಕರ್ ಜೊತೆಲೆಲ್ಲ ಇದ್ವಿ. ನಾವೇನಾರ ಸಾವಯವ ಪಾಠ ಮಾಡೋಕೆ ಹೋಗ್ಬೇಕಾದ್ರೆ ದಾವಣಗೆರೆ ಭಾಗಕ್ಕೆ ಏನಾರ ಹೋಗಿ ಆಕಳು ಸಾಕಬೇಕು, ಸಗಣಿ ಅಂತಿದಾಗ, ಅದ ಇಟ್ಕದ್ರದ ಗೊತ್ತು ನಮಗೆ ಅಂತಾರೆ. ಇಟ್ಕದ್ರದಲ್ಲಿ ಹೇಳ್ಬಿಡೋಣ, ಬೇರೆ ವಿತರ ಹೇಳ್ಕೊಂಡು ಆಗ ಸಾಕಾಯ್ತು ಇಟ್ಕದ್ರದೆಲ್ಲ ಅಂತೇಳಿ ಅಂತ. ಅಗ್ನಿ ಹೋದ್ರೆ ಕೃಷಿ ಮಾಡಬೇಕು ಅಂತಂದ್ರೆ ಅದ ಬೆಂಕಿ ಹಾಕಿ ಕುತ್ಕೊಂಡು ಅವೆಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕೈನಾಗೆ, ಅದು ಬಿಟ್ಟು ಬೇರೆ ಹೇಳೋರು ಅಂತಂದರೆ ರೈತರಿಗೆ ಅದೆಲ್ಲ ಸಾಕಾಗ್ಬಿಟ್ಟಿದೆ. ಆಗಲೇ ಅವರು ಅಪ್ಡೇಟ್ ಕೇಳ್ತಾ ಇದ್ದಾರೆ. ಆ ಅಪ್ಡೇಟಲ್ಲಿ ನನಗೆ ಸಿಕ್ಕಿದ್ದು ಅನಿತಾ ಮೇಡಮ್ ಪರಿಚಯ ಮಾಡಿಕೊಟ್ಟಿದ್ದು ನೆಟ್ ಸರ್ಫನ್ನು. ಹಾಗಾಗಿ ಆ ನೆಟ್ ಸರ್ಫನ್ನು ಉಪಯೋಗಿಸಿದ್ರೆ ಇಷ್ಟು ದೊಡ್ಡ ಸಂವಹನ, ಅದು ಇಷ್ಟು ದೊಡ್ಡ ಜಾಗಗಳಲ್ಲಿ ನೋಡ್ತಾ ಇರೋದು ಮೊದಲನೇ ಟೈಮು ಬಹುಶಃ. ಇವತ್ತು ಲಕ್ಷಾಂತರ ಜನ ಇವತ್ತು ನೆಟ್ ಸರ್ಫನ್ನು ಉಪಯೋಗಿಸ್ಕೊಂಡು ರೈತರ ಹತ್ರ ಹೋಗ್ತಾ ಇದ್ದಾರೆ. ಇಡೀ ಯಾವ ಸಮಾಜ ಒಬ್ಬ ರೈತನ ಹತ್ರ ಸುತ್ತಬೇಕಾಗಿತ್ತು, ಅದು ಕನಸಿತ್ತು ನಮ್ಗೆಲ್ಲರಿಗೂ. ಆ ರೈತರ ಹತ್ರ ಎಲ್ಲರೂ ಹೋಗಬೇಕು ಅಂತೇಳಿ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ಎಜುಕೇಷನ್ ಆಗಿರೋಂಥವ್ರು, ಅನ್ಎಜುಕೇಟೆಡ್ಗಳಿಂದ ಹಿಡಿದು ಎಜುಕೇಟೆಡ್ಗಳಿರೋರ್ಗೂ ಎಲ್ಲರೂ ಸಹ ಇವತ್ತು ರೈತರ ಹತ್ರ ಹೋಗ್ತಾ ಇದ್ದಾರೆ. ಅಲ್ಲೇನೊಂದು ಆಗುತ್ತೆ ಅಂತೇಳಿ ಅದು ಪೂರ್ವಕವಾಗಿ ತಿಳ್ಕೊಳ್ಳೇಬೇಕು. ಅವ್ರು ಸಾವಯವ ಅಂತ ಏನು ತಿಳ್ಕೊಬೇಕು, ಅವ್ರು ಉಪಯೋಗಿಸಲೇಬೇಕು. ಯಾಕಂದರೆ ಕಂಪ್ನಿ ರೂಲ್ಸ್ ಇರೋದೇ ಯೂಸರ್ಸ್ ಆಗಿ ಫಸ್ಟು ಅಂತೇಳಿ. ಹಾಗಾಗಿ ಅದು ಯೂಸರ್ಸ್ ಆಗಿ ಜೊತೆಯಲ್ಲಿ ಪಾಠ ಮಾಡ್ಲಿಕ್ಕೆ ರೈತರ ಹತ್ರನೇ ಹೋಗ್ತಾ ಇದ್ದಾರಲ್ಲ, ಇದು ಖುಷಿಯಾದ ವಿಚಾರ. ಹಾಗಾಗಿ ನಾನು ಬಯಸಿದ ಬದುಕು ಅದೇನೇ, ರೈತರ ಹತ್ರ ಎಲ್ಲರೂ ಹೋಗಬೇಕು, ಆ ವಿಷಯಗಳು ತಿಳಿಸ್ಬೇಕು, ಡಿಸ್ಕಷನ್ ಮಾಡಬೇಕು ಅಂತ. ಹಾಗಾಗಿ ಆ ಬಯಸಿದ ಬದುಕು ಅದೇ ಆಗಿತ್ತು. ನನಗೆ ಅರ್ನಿಂಗ್ಸ್ ಇಂಪಾರ್ಟೆಂಟ್ ಆಗಿರಲಿಲ್ಲ, ಅದು ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಅದನ್ನು ನಾವು ಮೊನ್ನೆ ಶಿವಮೊಗ್ಗ ಕ್ಲಾಸಲ್ಲಿ ಕೈ ಎತ್ತಿದ್ದೆ, ನನಗೆ ಸಿಕ್ಕಿದೆ ಆ ಬದುಕು ಅಂತೇಳಿ ಅಂತ. ಆ ವಿಷಯದಲ್ಲಿ ಖುಷಿ ಇದೆ. ಅದನ್ನು ಪರಿಚಯ ಮಾಡಿಕೊಂಡು ಅನಿತಾ ಮೇಡಮ್ ಇರ್ಬೋದು, ಪ್ರವೀಣ್ ಸರ್ ಇರ್ಬೋದು, ತುಂಬ ಚೆನ್ನಾಗಿ ಬಂದ್ಬಿಟ್ಟು ನಮ್ಮ ಮನೆಗೆ ವಿಷಯಗಳೆಲ್ಲ ತಿಳಿಸಿ, ಪ್ರಾಡಕ್ಟ್ ಉಪಯೋಗಿಸಿ ಅದ್ರಲ್ಲಿ ಯಾವಾಗ ನನಗೆ ಸಕ್ಸಸ್ ಆದೆ, ಅದಾದಮೇಲೆ ಅದರ ಬಿಸ್ನೆಸ್ ನನಗೆ ಇನ್ವೈಟ್ ಮಾಡಿದ್ದು. ಆ ಬಿಸ್ನೆಸ್ ಮೂಲಕ ಇವತ್ತು ಸುಮಾರು 9 ಲಕ್ಷ ರೂಪಾಯಿ ನಾನು ಗಳಿಸಿದ್ದೀನಿ. ಇಷ್ಟೆಲ್ಲ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು.